ಹಾಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ನಾವು ಈ ರೀತಿ ನೋಡ್ತೇವೆ. ಯೇಸು ಹೇಳಿರುವಂತಹ ಮಾತು, ನೀನು ನಂಬಿದಂತೆ ನಿನಗಾಗಲಿ ಅಂದನು. ಈ ಒಂದು ವಾಕ್ಯವನ್ನ, ಈ ಒಂದು ಮಾತನ್ನ ಅನೇಕ ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತನು ತನ್ನ ಜನರಿಗೆ ಹೇಳಿದಂತಹ ಒಂದು ಕುರಿತಾಗಿ ನಾವು ಅನೇಕ ಸಂಗತಿಗಳನ್ನ ನೋಡ್ತೇವೆ. ದೇವರು ಹೇಳುವ ಹಾಗೆ, ನಿನ್ನ ನಂಬಿಕೆಯಂತೆ ನಿನಗಾಗಲಿ. ಈ ದಿನ ನಿಮ್ಮ ನಂಬಿಕೆ ಏನಾಗಿದೆ? ನೀವು ಆಸ್ಪತ್ರೆಯಲ್ಲಿ ಇರಬಹುದು, ಆಫೀಸಿನಲ್ಲಿ ಇರಬಹುದು, ಅಥವಾ ಯಾವುದಾದರೂ ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬಹುದು. ನಿಮ್ಮ ಒಂದು ಕಾರ್ಯ ಈ ದಿನದಲ್ಲಿ ಏನಾದರೂ ಆಗಿರಬಹುದು ಕೂಡ. ಯಾವುದೇ ಆಗಿದ್ದರೂ ಆ ಒಂದು ಕಾರ್ಯಗಳಲ್ಲಿ ನಿಮ್ಮ ನಂಬಿಕೆ ಏನಾಗಿದೆಯೋ ಅದೇ ಪ್ರಕಾರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಆದುದರಿಂದ ಆದಷ್ಟು ನಾವು ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ, ಅಸಾಧ್ಯವಾಗದಂತಹ ಕಾರ್ಯಗಳಲ್ಲಿಯೂ ಕೂಡ ನಾವು ದೇವರನ್ನು ನಂಬಿಕೊಳ್ಳೋಣ. ನಮ್ಮ ಪರಿಸ್ಥಿತಿಗಳು ಎಲ್ಲವೂ ಸರಿಯಾಗಿರುವಾಗ ನಂಬುವಂಥದ್ದು ತುಂಬ ಸುಲಭವಾಗಿರ್ತದೆ. ಆದರೆ ಕಷ್ಟದ ಹಾದಿಯಲ್ಲಿ ಹಾದು ಹೋಗುವಾಗ ನಂಬಿಕೆ ಎನ್ನುವಂಥದ್ದು ತುಂಬ ಕಷ್ಟಕರವಾದಂಥ ಸಂಗತಿಯಾಗಿದೆ. ಆದರೆ ದೇವರು ಹೇಳುವಂತಹ ಮಾತನ್ನು ನಾವು ನಂಬದೆ ಬೇರೆಯ ದಾರಿ ನಮ್ಮ ಜೀವಿತದಲ್ಲಿ ಇರುವುದಿಲ್ಲ ಪ್ರಿಯರೇ. ಆದ್ದರಿಂದ ದೇವರು ಹೇಳ್ತಿದ್ದಾರೆ, ನಿಮ್ಮ ನಂಬಿಕೆಯಂತೆ ನಿಮಗಾಗಲಿ. ನಾವು ಒಳ್ಳೆಯ ನಂಬಿಕೆಯಿಂದ ಯಾವುದೇ ಪರಿಸ್ಥಿತಿಯಾಗಿದ್ದರೂ ಕೂಡ, ಸತ್ಯವಿಧದಲ್ಲಿ ನಾವು ಕಾಣ್ತೇವೆ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ ಎಂಬುದಾಗಿ. ಆದುದರಿಂದ ನಮ್ಮ ನಂಬಿಕೆಯನ್ನ ಬಿಟ್ಟು ಬಿಡದ ಹಾಗೆ ನಾವು ದೇವರಲ್ಲಿ ನಂಬಿಕೆ ಇಟ್ಟವರಾಗಿ ನಮ್ಮ ನಂಬಿಕೆಯಂತೆ ಎಲ್ಲ ಕಾರ್ಯಗಳನ್ನು ಹೊಂದಿಕೊಳ್ಳೋಣ. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿನ್ನ ವಾಕ್ಯವು ಹೇಳಿದ ಹಾಗೆ ಈ ದಿನದಲ್ಲಿ ನನ್ನ ಸಹೋದರ ಸಹೋದರಿಯರು ಕರ್ತನೆ, ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವರ ಜೀವಿತದಲ್ಲಿ ಅಪ್ಪ, ಯಾವ ರೀತಿಯಲ್ಲಿ ಅವರು ನಿನ್ನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೋ ಕರ್ತನೆ, ಆ ನಂಬಿಕೆ ಪ್ರಕಾರವಾಗಿ ಅವರನ್ನು ನೀವು ಆಶೀರ್ವದಿಸಿ. ನಿಮ್ಮ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಸಾಸಿವೆ ಕಾಳಷ್ಟು ನಂಬಿಕೆಯನ್ನು ನೀವು ಎದುರು ನೋಡುವವರಾಗಿದ್ದೀರಿ ಅಪ್ಪ ಕರ್ತನೆ. ಯಾರೆಲ್ಲರೂ ಅಪ್ಪ ಆ ಸಾಸಿವೆ ಕಾಳಷ್ಟು ನಂಬಿಕೆಯನ್ನು ಅವರ ಪರಿಸ್ಥಿತಿಯಲ್ಲಿ ನಿನ್ನನ್ನೇ ಎದುರು ನೋಡ್ತಿದ್ದಾರೋ ಆ ಒಂದು ನಂಬಿಕೆಗೆ ಉತ್ತರವನ್ನು ನೀವು ಕೊಡುವಂಥವರಾಗಿ ಸ್ವಾಮಿ. ಅಸ್ವಸ್ಥರಾಗಿರುವಂಥವರನ್ನ ಗುಣಪಡಿಸಿ ಕರ್ತನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಅವರೆಲ್ಲರೂ ಕರ್ತನೆ, ಯಾರೆಲ್ಲ ಈ ಕಾರ್ಯಕ್ರಮವನ್ನು ನೋಡ್ತಿದ್ದಾರೋ ಎಲ್ಲರ ಜೀವಿತದಲ್ಲಿಯೂ ಕೂಡ ಹೊಸ ಜೀವವನ್ನು, ಹೊಸ ಮಾರ್ಗವನ್ನು ಉಂಟು ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್.